Hello everyone, welcome to Navras Maths Tutorials. Chapter number 6 examples ಮಾಡೋಣ. ಓಕೆ, ಎಕ್ಸರ್ಸೈಸ್ ಎಲ್ಲ ಮುಗೀತಲ್ಲ, ಈಗ ಎಕ್ಸಾಂಪಲ್ಸ್ ಮಾಡೋಣ. ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ಈಸ್ 243 ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಕೇಳಿದ್ದಾರೆ. ಓಕೆ, ನಾವು ಮಾಡಿದೀವಲ್ವಾ, ಅದೇ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಮಾಡೋಣ. ನೋಡಿ 243 3 ಇದೆ ಲಾಸ್ಟ್ಗೆ, 3 ಇಂದನೇ ಹೋಗುತ್ತೆ ಇದು ನೋಡಿ. ಓಕೆ, 3 8s 3 1s, again 3 2s 3 7s, again 3 9s, again 3 3s 3 1s ಅಲ್ವಾ. ಎಷ್ಟು ಬಂದಿದ್ದಾವೆ ಫ್ಯಾಕ್ಟರ್ಸ್ ನೋಡೋಣ. ನೋಡಿ 5 ಟೈಮ್ಸ್ ಬಂದಿದೆ ಅಲ್ವಾ 3. ನೋಡಿ ಇಲ್ಲಿ ಟ್ರಿಪ್ಲೆಟ್ಸ್ ಗ್ರೂಪ್ ಮಾಡಬೇಕಲ್ವಾ ನಾವು. ನೋಡಿ 1 ಟ್ರಿಪ್ಲೆಟ್ ಆಯಿತು, ಇನ್ನೊಂದು ಟ್ರಿಪ್ಲೆಟ್ ಆಗಕ್ಕೆ 1 3 ಕಡಿಮೆ ಇದೆ. ಸೊ ಹಂಗಿದ್ದಾಗ ಇದು ಪರ್ಫೆಕ್ಟ್ ಕ್ಯೂಬ್ ಆಗಲ್ಲ. ಓಕೆ, ಸೊ ಏನ್ ಹೇಳ್ಬೋದು, 243 ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಈಸ್ 392 ಎ ಪರ್ಫೆಕ್ಟ್ ಕ್ಯೂಬ್? If not, find the smallest natural number by which 392 must be multiplied so that the product is perfect cube ಅಂತ ಕೇಳಿದ್ದಾರೆ. ಓಕೆ, ಇದನ್ನ ಅದೇ ರೀತಿ ಮಾಡೋಣ. ನೋಡಿ 392 ಇಲ್ಲಿ ಲಾಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ 2 ಇರೋದ್ ಕಾರಣ ಈವನ್ ನಂಬರ್ 2 ನಿಂದ ಮಾಡೋಣ. 2 1s 2 9s 2 6s, again 2 9s 2 8s, again 2 4s 2 9s, ಅಗೇನ್ ನೋ 2 ಇಂದ ಬರಲ್ವಲ್ಲ, 49 ಇದ್ರೆ ಏನ್ ಬರುತ್ತೆ, 7 ತಗೋಬೇಕಾಗತ್ತೆ. 7 7s, ಅಗೇನ್ 7 1s. ನೋಡಿ ಫ್ಯಾಕ್ಟರ್ಸ್ ಏನ್ ಬಂದಿದ್ದಾವೆ. 2 3 ಟೈಮ್ಸ್ ಬಂದಿದೆ, 7 2 ಟೈಮ್ಸ್ ಬಂದಿದೆ. ಗ್ರೂಪ್ ಮಾಡೋಣ ಟ್ರಿಪ್ಲೆಟ್ಸ್ ನ. ನೋಡಿ 2 ಟ್ರಿಪ್ಲೆಟ್ ಆಯ್ತು, ಆದ್ರೆ 7 ಟ್ರಿಪ್ಲೆಟ್ ಆಗ್ಲಿಲ್ಲ. ಅಂದ್ರೆ ಏನ್ ಕಡಿಮೆ ಇದೆ ನೋಡಿ, 7 ಇನ್ನೊಂದು 7 ಬರಬೇಕಾಗಿತ್ತು, ಅವಾಗ ಇದು ಪರ್ಫೆಕ್ಟ್ ಕ್ಯೂಬ್ ಆಗ್ತಿತ್ತು ಅಲ್ವಾ. ಸೊ ಅವ್ರೇನ್ ಕೇಳಿದ್ದಾರೆ, ವಿಚ್ ಇಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂತ ಕೇಳಿದಾರಲ್ವಾ. ಸೊ ಏನ್ ಹೇಳ್ಬೋದು ನಾವು, ಸ್ಮಾಲೆಸ್ಟ್ ನಂಬರ್ ಈಸ್ 7 ಅಂತ. 7 ಇಂದ ಇನ್ನೊಂದು 7 ಮಲ್ಟಿಪ್ಲೈ ಮಾಡಿದ್ರೆ ಟ್ರಿಪ್ಲೆಟ್ ಆಗುತ್ತಲ್ವಾ, ಅವಾಗ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಇಷ್ಟೇ ಕೊಟ್ರೆ ಸಾಕು. ಒಂದ್ ವೇಳೆ ಅವ್ರು ಮಲ್ಟಿಪ್ಲೈ ಮಾಡಿ ಅಂತಂದ್ರೆ 392 ಇಂಟು 7 ಮಾಡಬೇಕು. ಓಕೆ, ಮಾಡಿದ್ರೆ ಏನ್ ಆನ್ಸರ್ ಬರುತ್ತಲ್ಲ, it will be perfect cube. Okay, next one ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಈಸ್ 53240 a perfect cube? If not, then by which smallest natural number should 53240 be divided so that the quotient is a perfect cube ಅಂತ ಕೇಳಿದ್ದಾರೆ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಮಲ್ಟಿಪ್ಲೈಡ್ ಅಂತ ಕೇಳಿದ್ರೆ ಸ್ಮಾಲೆಸ್ಟ್ ನಂಬರ್, ಈಗ ಡಿವೈಡೆಡ್ ಅಂತ ಕೇಳಿದ್ದಾರೆ. ಏನೇ ಕೊಡ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಅವಾಗ ನಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟ್ ಕ್ಯೂಬ್ ಅಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ, ಕೇಳಿದ್ದಾರೆ ಸಾರಿ. ಈಗ ಲಾಸ್ಟಿಗೆ 0 ಇರೋದ್ರಿಂದ 2 ಇಂದ ಮಾಡೋಣ. 2 2s 4, 1 ಉಳಿತು, 2 6s 12, ಅಗೇನ್ 1 ಉಳಿತು, 2 6s 2 2s, ಅಗೇನ್ 2 ಇಂದ ಮಾಡಿ, 2 1s 2 3s 2 3s 2 1s 2 0. ಈಗ ಅಗೇನ್ 2 6s 12, ಅಗೇನ್ 1 ಉಳಿತು, 2 6s, ಅಗೇನ್ 1 ಉಳಿತು, 2 5s, ಅಗೇನ್ 1 ಉಳಿತು, 2 5s. ಓಕೆ, ಈಗ 11 ಇಂದ ಕೂಡ ಮಾಡ್ಬೋದು, 5 ಇಂದ ಕೂಡ ಮಾಡ್ಬೋದು. ಓಕೆ, 5 ಇಂದ ಮಾಡೋಣ. 5 1s 5, 1 ಉಳಿತು, 5 3s, ಅಗೇನ್ 1 ಉಳಿತು, 5 3s 5 1s. ಈಗ ಕಂಪಲ್ಸರಿ 5 ಇಂದನೂ ಹೋಗಲ್ಲ, 11 ಇಂದನೇ ಮಾಡಬೇಕು. 11 1s 11, 2 ಉಳಿತು, 22, 11 2s 22, ಮತ್ತೆ 1 ಉಳಿತು, 11 1s 11, 11 1s 11 1s. ಓಕೆ, ಈಗ ನೋಡಿ ಫ್ಯಾಕ್ಟರ್ಸ್ ಏನ್ ಬಂದಿದ್ದಾವೆ. 2 3 ಟೈಮ್ಸ್ ಬಂದಿದೆ, 5 1 ಟೈಮ್ ಬಂದಿದೆ, 11 3 ಟೈಮ್ಸ್ ಬಂದಿದೆ. ನೋಡಿ ಗ್ರೂಪ್ ಮಾಡಿದರೆ ಟ್ರಿಪ್ಲೆಟ್ಸ್ ಯಾವ್ಯಾವ ಬಂದಿದ್ದಾವೆ ನಮಗೆ. 2 ಟ್ರಿಪ್ಲೆಟ್ ಬಂದಿದೆ, 11 ಟ್ರಿಪ್ಲೆಟ್ ಬಂದಿದೆ. ಇದು 5 ಏನಿದೆ ಎಕ್ಸ್ಟ್ರಾ ಇದೆ. ಓಕೆ, ಇದಕ್ಕೆ ಡಿವೈಡ್ ಮಾಡಿದ್ರೆ ನಮಗೆ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದಾರಲ್ವಾ, ಸ್ಮಾಲೆಸ್ಟ್ ನಂಬರ್ ಇಸ್ 5 ಅಂತ ಹೇಳ್ಬೋದು. ಓಕೆ, ಈ ನಂಬರ್ನ 53240ನ 5 ಇಂದ ಡಿವೈಡ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಕ್ಯೂಬ್ ಬರುತ್ತೆ. ಓಕೆ,
ನೋಡಿ ಸ್ಮಾಲೆಸ್ಟ್ ನಂಬರ್ ಈಸ್ 5 ಅಂತ ಹೇಳ್ಬೋದು. ಓಕೆ, ಡಿವೈಡ್ ಮಾಡಿ ಅಂತಂದ್ರೆ ಮಾಡ್ಬೋದು, ಒಂದು ವೇಳೆ ಅವ್ರು ಹೇಳಿದ್ರೆ ಮಾಡ್ಬೋದು. ಓಕೆ, 5 3 2 4 0 ನೋಡಿ 5 1 5 0 3 ತಗೊಳ್ಳಿ ಹೋಗಲ್ಲ, 0 ತಗೊಳ್ಳಿ 2 ತಗೊಳ್ಳಿ 6 30 4 ಕೆಳಗೆ ಇಳಿಸ್ಕೊಳ್ಳಿ 4 20 4 ಉಳಿತು 0 ತಗೊಳ್ಳಿ 8 40 ನೋಡಿ 10648 ಈಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳ್ಬೋದು. ಓಕೆ, ಓನ್ಲಿ ಸ್ಮಾಲೆಸ್ಟ್ ನಂಬರ್ ಕೇಳಿದ್ರೆ ಇಷ್ಟಕ್ಕೆ ಬಿಟ್ಟರು ಆಯ್ತು. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಈಸ್ 1188 ಎ ಪರ್ಫೆಕ್ಟ್ ಕ್ಯೂಬ್, ಇಫ್ ನಾಟ್ then by which smallest natural number should 1188 be divided so that the quotient is a perfect cube ಅಂತ ಕೊಟ್ಟಿದ್ದಾರೆ. ಈಗ ಲಾಸ್ಟ್ ಮಾಡಿದ್ವಲ್ಲ ಥರ್ಡ್ ಒನ್ ಸೇಮ್ ಅದೇ ರೀತಿ, ಆದರೆ ನಂಬರ್ ಒಂದೇ ಚೇಂಜ್ ಕೊಟ್ಟಿದ್ದಾರೆ. ಮಾಡೋಣ ನೋಡಿ 1188 ನೋಡಿ ಯೂನಿಟ್ ಪ್ಲೇಸ್ ಅಲ್ಲಿ 8 ಇದೆ, ಸೊ ಇವನ್ ನಂಬರ್ ಇರೋದು ಕಾರಣ 2 ಇಂದ ಮಾಡ್ಬೋದು. 2 5 10 1 ಉಳಿತು 2 9 ಅಗೇನ್ 2 4 ಅಗೇನ್ 2 2 2 9 1 ಉಳಿತು 2 7 ಈಗ ಲಾಸ್ಟಿಗೆ 7 ಇರೋದ್ರಿಂದ 2 ಇಂದ ಹೋಗಲ್ಲ, 7 + 2 9 9 + 9 18 ಓಕೆ 3 ಇಂದ ಹೋಗುತ್ತೆ. 3 9 27 2 ಉಳಿತು ಅಗೇನ್ 3 9 27 3 3 3 3 ಅಗೇನ್ 3 1 3 11 1 ನೋಡಿ ಫ್ಯಾಕ್ಟರ್ಸ್ ಏನೇನು ಬಂದಿದ್ದಾವ. 2 2 ಟೈಮ್ಸ್ ಬಂದಿದೆ, 3 3 ಟೈಮ್ಸ್ ಬಂದಿದೆ, 11 1 ಟೈಮ್ ಬಂದಿದೆ. ಇಲ್ಲಿ ಟ್ರಿಪ್ಲೆಟ್ಸ್ ಗ್ರೂಪ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3 ಇದೊಂದೇ ಟ್ರಿಪ್ಲೆಟ್ ಆಗಿದೆ, ಇನ್ನು 2 11 ಟ್ರಿಪ್ಲೆಟ್ ಆಗಿಲ್ಲ, ಅಂದ್ರೆ ಇವು ಎಕ್ಸ್ಟ್ರಾ ಇದೆ. ಅವ್ರೇನ್ ಕೇಳಿದ್ದಾರೆ, ವಿಚ್ ಇಸ್ ಸ್ಮಾಲೆಸ್ಟ್ ನಂಬರ್ ಬಿ ಡಿವೈಡೆಡ್ ಅಂತ ಕೇಳಿದ್ದಾರೆ. ಸೊ ದಟ್ ಕ್ವಶನ್ ಇಸ್ ಎ ಪರ್ಫೆಕ್ಟ್ ಕ್ಯೂಬ್. ಸೊ ನೋಡಿ ಏನೇನು ಉಳಿತು ಎಕ್ಸ್ಟ್ರಾ ಇರೋದನ್ನ ಮಲ್ಟಿಪ್ಲೈ ಮಾಡೋಣ. 2 2 4 11 4 44 ಬಂತಲ್ವಾ. ಸೊ 44 ಇಸ್ ದ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳ್ಬೋದು ನಾವು. ಸ್ಮಾಲೆಸ್ಟ್ ನಂಬರ್ ಈಸ್ 44 ಅಂತ ಹೇಳ್ಬೋದು, ವಿಚ್ ಮಸ್ಟ್ ಬಿ ಡಿವೈಡೆಡ್. ಡಿವೈಡ್ ಮಾಡಿ ತೋರಿಸಿ ಅಂತಂದ್ರೆ ನಾವು ತೋರಿಸ್ಬೋದು. ಓಕೆ, 44 ನೋಡಿ 1188 ಮಾಡಿದಾಗ 44 2s 88 ಬರುತ್ತೆ. 8 - 8 0, 11 - 8 is 3, 8 ಕೆಳಗೆ ತಗೊಳ್ಳಿ. ಈಗ ನೋಡಿ 44 ಇಂಟು 7 ಮಾಡಿ, 4 7 7 4 28 ಅಗೇನ್ 7 4 28 + 2 30 ನೋಡಿ 7 308 ಬಂತು. ಸೊ ದಟ್ ಈಗ ನೋಡಿ ಕ್ವೋಷಂಟ್ ಎಷ್ಟು ಬಂತು, ಆನ್ಸರ್ ಎಷ್ಟು ಬಂತು, 27 is equals to 3 ಕ್ಯೂಬ್, ವಿಚ್ ಇಸ್ ಪರ್ಫೆಕ್ಟ್ ಕ್ಯೂಬ್ ಅಲ್ವಾ. ಈಗ ಸ್ಮಾಲೆಸ್ಟ್ ನಂಬರ್ ಕೇಳಿದ್ರೆ ಇಷ್ಟೇ ಬರಿಬಹುದು, ಇಲ್ಲ ಮಾಡಿ ತೋರಿಸಿದ್ರೆ ಇದಕ್ಕೂ ಇಷ್ಟು ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಈಸ್ 686000 ಎ ಪರ್ಫೆಕ್ಟ್ ಕ್ಯೂಬ್, ಇಫ್ ನಾಟ್ ದೆನ್ ಬೈ ವಿಚ್ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಶುಡ್ 68600 ಬಿ ಮಲ್ಟಿಪ್ಲೈಡ್ ಟು ಗೆಟ್ ಪರ್ಫೆಕ್ಟ್ ಕ್ಯೂಬ್ ಅಂತ ಕೇಳಿದ್ದಾರೆ. ಮಾಡಿದೀವಲ್ವಾ ಅದೇ ರೀತಿ ಪ್ರಾಬ್ಲಮ್ಸ್, ಇದನ್ನು ಅದೇ ರೀತಿ ಮಾಡೋಣ. ಓಕೆ, 68600 ನೋಡಿ 0 ಇರೋದ್ ಕಾರಣ 2 ಇಂದ ಮಾಡೋಣ. 2 3s 2 4s ಅಗೇನ್ 2 3s 0 0. ಈಗ ಮತ್ತೆ 2 ಇಂದ 2 1s 2 7s ಆಯಿತು, 2 1s ಮಾಡಿದ್ವಿ, 2 5s ಆಯಿತು 0 ಅಗೇನ್ 2 8s 1 ಉಳಿತು, 2 5s ಅಗೇನ್ 1 ಉಳಿತು, 2 7s ಅಗೇನ್ 1 ಉಳಿತು, 2 5s. ಈಗ ಮತ್ತೆ 2 ಇಂದ ಬರಲ್ಲ, ಸಾರಿ 5 ಇದೆ ಯೂನಿಟ್ ಪ್ಲೇಸ್ ಅಲ್ಲಿ, ಸೊ 5 ಇಂದನೇ ಮಾಡೋಣ. 5 1s 5 3 ಉಳಿತು, 5 7s ಅಗೇನ್ 5 1s 5 5s. ಓಕೆ, ಅಗೇನ್ 5 ಇಂದ ಮಾಡೋಣ. 5 3s 15, 2 ಉಳಿತು, 5 4s 1 ಉಳಿತು, 5 3s. ಈಗ ಯೂನಿಟ್ ಪ್ಲೇಸ್ ಅಲ್ಲಿ 3 ಇದೆ, 5 ಇಂದನೂ ಹೋಗಲ್ಲ, ಸೊ 7 ಇಂದ ಮಾಡೋಣ. 7 4s 28,
34 28 ಮೈನಸ್ ಮಾಡಿ 6 ಉಳಿತು. 63 ಅಂದರೆ 7 9s ಅಗೇನ್ 7 7s 7 1s. ನೋಡಿ ಫ್ಯಾಕ್ಟರ್ಸ್ ಏನು ಬಂದಿದ್ದಾವೆ. 2 ಇಂಟು 2 ಇಂಟು 2 3 ಟೈಮ್ 2 ಬಂದಿದೆ, 1 ಟೈಮ್ 5 2 ಟೈಮ್ 5s ಬಂದಿದ್ದಾವೆ ಆ್ಯಂಡ್ 7 3 ಟೈಮ್ಸ್ ಬಂದಿದ್ದಾವೆ. ಓಕೆ, ಇಲ್ಲಿ ಟ್ರಿಪ್ಲೆಟ್ಸ್ ಫಾರ್ಮೇಷನ್ ಗ್ರೂಪ್ ಮಾಡಿದರೆ ನೋಡಿ 2ದೊಂದು ಟ್ರಿಪ್ಲೆಟ್ ಆಯಿತು, 7ದೊಂದು ಟ್ರಿಪ್ಲೆಟ್ ಆಯಿತು. ಸೊ ನಮಗೆ ಇನ್ನೊಂದು ಟ್ರಿಪ್ಲೆಟ್ ಆಗೋಕ್ಕೆ 1 ನಂಬರ್ ಕಡಿಮೆ ಇದೆ 5ಗೆ. ಓಕೆ, ಏನಂತ ಹೇಳ್ಬೋದು ನಾವು, ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂದರೆ ಲೀಸ್ಟ್ ನಂಬರ್ 5. ಓಕೆ, ಇನ್ನೊಂದು 5 ಇದ್ರೆ ಇಲ್ಲಿ ಟ್ರಿಪ್ಲೆಟ್ ಆಗ್ತಿತ್ತು, ಪರ್ಫೆಕ್ಟ್ ಕ್ಯೂಬ್ ಆಗ್ತಿತ್ತು ಅಲ್ವಾ. ಸೊ ಸ್ಮಾಲೆಸ್ಟ್ ನಂಬರ್ ಈಸ್ 5 ಅಂತ ಹೇಳ್ಬೋದು. ಮಲ್ಟಿಪ್ಲೈ ಮಾಡಿ ಅಂತಂದರೆ ಮಾಡ್ಬೋದು. 6 8 6 0 0 ಇಂಟು 5 ಮಾಡಿದಾಗ ನಮಗೆ ಪರ್ಫೆಕ್ಟ್ ಕ್ಯೂಬ್ ಬರುತ್ತೆ. 5 0 0 ಅಗೇನ್ 5 0 0 5 6 30 5 8 40 ಪ್ಲಸ್ 3 43 ಅಗೇನ್ 5 6 30 ಪ್ಲಸ್ 4 34. ನೋಡಿ, ದಿಸ್ ಈಸ್ ಎ ಪರ್ಫೆಕ್ಟ್ ಕ್ಯೂಬ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 6 1 ಏನು ಕೊಟ್ಟಿದ್ದಾರೆ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ 8000 ಅಂತ ಕೊಟ್ಟಿದ್ದಾರೆ. ಸೊ ನಾವು ಮಾಡಿದ್ದೀವಲ್ವಾ, ನಮ್ಗೆ ಗೊತ್ತಿದೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ. 2 4s 3 zeros ಅಗೇನ್ 2 2s 3 zeros ಅಗೇನ್ 2 1s 3 zeros ಅಗೇನ್ 2 5s 2 zeros. ಓಕೆ, ಅಗೇನ್ 2 2s 1 ಉಳಿತು, 2 5s 1 0 ಅಗೇನ್ 2 1s 2 2s 2 5s. ಈಗ 2 ಇಂದ ಹೋಗಲ್ಲ, 5 ಇಂದ ಮಾಡಬೇಕು. 5 2s 10 2 ಉಳಿತು, 5 5s ಅಗೇನ್ 5 5s 5 ಅಂತ. ನೋಡಿ ಫ್ಯಾಕ್ಟರ್ಸ್ ಏನು ಬಂತು. 2 ಎಷ್ಟು ಸರಿ ಬಂದಿದೆ, 6 ಟೈಮ್ಸ್ ಬಂದಿದೆ. 5 ಎಷ್ಟು ಸರಿ ಬಂದಿದೆ, 3 ಟೈಮ್ಸ್ ಬಂದಿದೆ ಅಲ್ವಾ. ಸೊ ಗ್ರೂಪ್ ಮಾಡೋಣ. ಟ್ರಿಪ್ಲೆಟ್ಸ್ ನೋಡಿ, ಟ್ರಿಪ್ಲೆಟ್ಸ್ ಗ್ರೂಪ್ ಮಾಡಿದಾಗ ನಾವು ಒಂದೊಂದು ನಂಬರ್ ತಗೋಬೇಕಾಗತ್ತೆ. 1 2 ಟ್ರಿಪ್ಲೆಟ್ಗೆ 1 ತಗೋಬೇಕು, ಇನ್ನೊಂದು ಟ್ರಿಪ್ಲೆಟ್ಗೆ ಇನ್ನೊಂದು 2 ತಗೋಣ, ಇನ್ನೊಂದು ಟ್ರಿಪ್ಲೆಟ್ಗೆ 5 ತಗೋಣ. ಓಕೆ, ಈಗ ಮಲ್ಟಿಪ್ಲೈ ಮಾಡಿ 2 2s 4 4 ಇಂಟು 5 is equals to 20 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 7th ಒನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ 13824 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಇದು 7th ಒನ್. ಅದೇ ರೀತಿ ಮಾಡೋಣ. ಈಗ ಲಾಸ್ಟ್ ಒನ್ ಮಾಡಿದ್ವಲ್ಲ ಅದೇ ರೀತಿ 13824. ಓಕೆ, ಲಾಸ್ಟ್ ಯೂನಿಟ್ ಪ್ಲೇಸಲ್ಲಿ 4 ಇರೋದು ಕಾರಣ, ಇವನ್ ನಂಬರ್ ಇರೋದು ಕಾರಣ 2 ಇಂದ ಮಾಡೋಣ. 2 6 12 1 ಉಳಿತು, 2 9s 18 ಆಯಿತು, 2 1s 2 2s ಅಗೇನ್ 2 ಇಂದ ಮಾಡೋಣ. 2 3s 2 4s 8 1 ಉಳಿತು, 2 5s 10 ಆಯಿತು, 1 ಉಳಿತು, 2 6s 12 ಅಗೇನ್ 2 1s 2 2 7s 2 2s 2 8s ಅಗೇನ್ 2 8s 16 1 ಉಳಿತು, 2 6s 2 4s ಅಗೇನ್ 2 4s 2 3s 2 2s 2 2s 2 1s 2 6s again 2 1s 0 8 2 5s 2 4s again 2 2s 2 7s. ಈಗ 2 ಇಂದ ಹೋಗಲ್ಲ, 3 ಇಂದ ಮಾಡಬೇಕು. 3 9s 3 3s 3 1s. ಓಕೆ, ಇದು ನೋಡಿ ಟೋಟಲ್ 9 times 2 ಬಂದಿದೆ. ಓಕೆ, ತ್ರೀ ಟೈಮ್ಸ್ 3 ಬಂದಿದೆ ಅಲ್ವಾ. ಸೊ ಈಗ ಗ್ರೂಪ್ ಮಾಡೋಣ. ನೋಡಿ, ಟ್ರಿಪ್ಲೆಟ್ಸ್ ಗ್ರೂಪ್ ಮಾಡಬೇಕು. ಈ ರೀತಿ ಮಾಡಿದಾಗ ಸಿಂಗಲ್ ನಂಬರ್ ತಗೋಬೇಕಾಗತ್ತೆ. 1 ಟ್ರಿಪ್ಲೆಟಿಗೆ 1 ಸಿಂಗಲ್ ನಂಬರ್ ತಗೊಂಡ್ರೆ ನಮ್ಗೆ ಏನು ಬರುತ್ತೆ, 3 2 ಟ್ರಿಪ್ಲೆಟ್ಸ್ ಬಂದಿತ್ತು, 2 ತಗೊಂಡ್ವಿ. 3 ಒಂದು ಟ್ರಿಪ್ಲೆಟ್ ಬಂದಿದೆ, 3 ತಗೊಂಡ್ವಿ.
ಈಗ ಮಲ್ಟಿಪ್ಲೈ ಮಾಡಿ 2 2s are 4, 2 3s are 6, 4 6s are 24 is the answer. ಓಕೆ, ಈಗ ಈ ಚಾಪ್ಟರ್ ಮುಗೀತು, ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.